ಎಲಿಮಿನೇಷನ್ ಅನ್ನ ನೋಡಿದ್ವಿ. ಈಗ ಮತ್ತೊಂದು ಹೆಸರನ್ನ ತಗೊಳಕ್ ಇಷ್ಟಪಡ್ತೀನಿ. ಒಂದ್ ಸಣ್ಣ ಡಿಸ್ಕ್ರಿಪ್ಷನ್. ಇವರು ಕಲಬುರಗಿಯಿಂದ ಬಂದ್ರು, ಸಿಕ್ಕಾಪಟ್ಟೆ ಟಾಲ್ ಆಗಿದ್ದಾರೆ. ಇವರು ಬಂದಾಗ ಸಿಕ್ಕಾಪಟ್ಟೆ ಜೋಶಲ್ಲಿದ್ರು. ನಾನು ಹೀಗೆ ಹಾಡ್ತೀನಿ, ನೀವು ನೋಡಿ, ನೀವು ಬಂದು ನೋಡಿ ನಾನು ಎಷ್ಟು ಚೆನ್ನಾಗಿ ಹಾಡ್ತೀನಿ ಅಂತ ಬಹಳ ವಿಭಿನ್ನವಾದಂತಹ ವೇಷಭೂಷಣವನ್ನು ತೊಟ್ಟು ವೇದಿಕೆ ಮೇಲೆ ಬಂದರು. ಸಾಕಷ್ಟು ಮನೋರಂಜನೆಯನ್ನು ಕೊಟ್ಟರು. ಯಾರು? ನಮ್ಮ ಕಲಬುರಗಿಯ ನವಿಲು ತೀರಪ್ಪ. ಶರಣ ಬಸವೇಶ್ವರ महाराज की ಜೈ, ईश्वर महाराज की लता ईश्वर महाराज की ಜೈ. ಓಕೆ, ಕಲಬುರಗಿಯ ನವಿಲು ನವಿಲು. ರಾತ್ರಿ ನಿದ್ದಲ್ಲಿ ಕಂಡ ಕನಸನು ನನಸು ಮಾಡುವಂತ ಆಟ ಇದು ನಾಟಕ ಥಿಯೇಟರ್. ತೀರಪ್ಪನವರೇ, ಹೇಳಿ ಮೇಡಮ್. ಸೆಮಿಫಿನಾಲೆವರೆಗೂ ಬಂದಿದ್ದೀರಿ. ಹೌದು ಮೇಡಮ್. ಇಲ್ಲಿವರೆಗೂ ಬಂದು ಈಗ ಈ ವೇದಿಕೆಗೆ ವಿದಾಯವನ್ನ ಹೇಳ್ತಿದ್ದೀರಿ. ಇನ್ನೊಂದು ಹೆಜ್ಜೆ ಫಿನಾಲೆ ಟ್ರೋಫಿ. ಏನ್ ಅನ್ನಿಸ್ತಾ ಇದೆ ಈ ವೇದಿಕೆಗೆ? ನನಗೆ ಆ್ಯಕ್ಚುಲಿ ತುಂಬ ಖುಷಿ ಇದೆ ಮೇಡಮ್. ಯಾಕಂದರೆ ಕಲೀಲಾರದೆ ನಾವು ಫೈನಲ್ವರೆಗೆ ಬಂದಿದ್ದೀವಿ. ಈಗ ನಾವು ಸೆಮಿಫೈನಲ್ವರೆಗೆ ಬಂದಿದ್ರೆ ಇದು ಸಾಮಾನ್ಯ ಅಲ್ಲ ಅಂತ ನಾನು ಅನ್ಕೋತೀನಿ. ಆಮೇಲೆ ವೆರಿ ಸ್ಪೋರ್ಟಿವ್, ವೆರಿ ಗುಡ್. ಕಲೀಲಾರ್ದೇನೆ ನಾವು ಇಲ್ಲಿಗೆ ಬಂದಿದ್ರೆ ಕಲ್ತ್ರೆ ಎಲ್ಲಿರ್ತಿದ್ವಿ ಅಂತ ನಾವು ಇಮೇಜ್ ಮಾಡ್ಕೋಬೇಕಷ್ಟೇ. ವಾ 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 ವಾ. ನವಿಲು, ಯಾಕೆ ಹಿಂಗೆ ಹೇಳ್ತೀನಪ್ಪ ಅಂತಂದರೆ, ನಾನು ಕೆಲವು ಕಾಲೇಜು ರಂಗೋತ್ಸವಗಾಗಲಿ ಆಮ್ಯಾಗ ಯುವಜನೋತ್ಸವ ಹೋಗ್ಬೇಕಾದ್ರೆ ನಾನು ಆ ತ್ರಿಮೂರ್ತಿಗಳ ಕುಂತ ಜಾಗದಾಗ ನಾನು ಕೆಲವು ಮಾಡಬೇಕಾಗಿದ್ರೆ ಅವ್ರ ಸೂಕ್ಷ್ಮತೆಗಳನ್ನು ಪ್ರೇಕ್ಷಕರ ದೃಷ್ಟಿಯಿಂದ ನೋಡಬೇಕಾಗಿರುತ್ತೆ ಹೊರತು ಅಲ್ವಾ. ಹಾಗಾಗಿ ಆ ಜಾಗದಲ್ಲಿ ಇಟ್ಕೊಂಡು ಅವ್ರು ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ. ದಯವಿಟ್ಟು ನಾನು ನಿಮಗೆ ಪಾದಗಳಿಗೆ ನಮಸ್ಕರಿಸ್ತೇನೆ. ಮತ್ತು ಎಲ್ಲಿ ಬಂದ್ರೆ ಬೇಡ, ಎಲ್ಲಿ ಗುಲ್ಬರ್ಗ, ಎಲ್ಲೋ ಮೂಲೆಯಲ್ಲಿದ್ದ ನನಗೆ ಹಿಂದೆ ಒಬ್ಬ ಗಾನಗರಡಿ ಅಂತೇಳಿ ಅದರೊಳಗೆ ಒಂದಿಷ್ಟು ಚಾನ್ಸ್ ಸಿಕ್ಕಿ ಒಂದು 4 ಹಾಡು ಹಾಡೋದಕ್ಕೆ ಊರಾಗ ಎಲ್ಲರೂ ಗೌರವದಿಂದ ನೋಡ್ತಿದ್ರು. ಮತ್ತೆ ನನಗೆ ಗಾನ ಸಿಂಚನದಲ್ಲಿ ಅವಕಾಶ ಕೊಟ್ಟು ಇನ್ನಿಷ್ಟು ನನಗೆ ಗೌರವ ತಂದು ಕೊಟ್ಟಿದ್ದೀರಾ. ನನಗೆ ನಿಜಕ್ಕೂ ಗೌರವ ತಂದು ಕೊಟ್ಟಿದ್ದೀರಾ. ಆದರೆ ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ನನಗೆ ಹೆಚ್ಚಿಗೆ ಬರಲ್ಲ. ಚಂದನ ಟಿ ವಿಯ ಎಲ್ಲರಿಗೂ ಈ ಹೇಳ್ತಾರಲ್ಲ, ನಮ್ಮ ಶಾಲೆಯಲ್ಲಿ ಹೇಳ್ತಿದ್ರು, ನಮ್ಮ ಸರ್ ಹೇಳ್ತಿರು, ಶಾಲೆಗೆ ಕಾಲೇಜುಗಳಿಗೆ ಪ್ಯೂನು ಮತ್ತು ಪ್ರಿನ್ಸಿಪಾಲ್ ಮುಖ್ಯ ಅಂತ ಹೇಳ್ತಿದ್ರು ಅಲ್ವಾ. ಹಾಗಾಗಿ ಇಲ್ಲಿ ಪ್ಯೂನ್ ಹಿಡ್ಕೊಂಡು ಹೆಡ್ವರೆಗೂ ನನ್ನ ಹೆಡ್ ಬಾಗಿಸಿ ನಮಸ್ಕರಿಸ್ತೀನಿ. ಮಾತನಾಡ್ಲಿಕ್ಕೆ ಬರಲ್ಲ ಅನ್ಕೊಂಡು ಪ್ರೊಫೆಸರ್ ರೇಂಜಿಗೆ ಮಾತಾಡ್ತಾ ಇದ್ದೀರಾ. ಇಲ್ಲ, ಆ್ಯಕ್ಚುಲಿ ನನ್ನ ಹೆಂಡತಿಗೆ ಏನಿತ್ತಪ್ಪ ಅಂದರೆ, ನೀನು ಯಾವತ್ತಾದರೂ ಒಂದು ರಿಯಾಲಿಟಿ ಶೋ ಮಾಡು ಅನ್ನೋದೊಂದಿತ್ತು. ಅವ್ರ ಕನಸಿತ್ತು. ಬಟ್ ಅದು ಸಿಕ್ಕಿದೆ. ಇಲ್ಲಿದ್ದು ಹೋಗ್ತೀನಿ ಅಂದರೆ, ನನಗೆ ಹೋಗೋಕ್ಕಿಂತ ಮುಂಚೆ ನನ್ನ ಹೆಂಡತಿ ನನಗೇನು ಹೇಳಿದಿಲ್ಲ ಅಂದರೆ, ನೀನು ಯಾವಾಗ ಬಂದರೂ ನನಗೆ ಬೇಜಾರಿಲ್ಲ. ಆದರೆ ಅಲ್ಲಿ 3 ಜನ ಕೂತಿರ್ತಾರೆ, ಅವ್ರ ಚಪ್ಪಾಳೆ ತಗೋ, ಬೆಸ್ಟ್ ಪರ್ಫಾರ್ಮೆನ್ಸ್ ತೊಗೊಂಡು ಮರುದಿವ್ಸ ನೀನು ಎಲಿಮೆಂಟ್ ಆಗ ನಾನು ಖುಷಿ ಪಡ್ತೀನಿ ಅಂತ ಹೇಳಿದ್ಲು. ಅದು ತೊಗೊಂಡು ಆಗಿದೆ. ನಾನು ಒಬ್ಬ ಡ್ರಾಮಾ ಟೀಚರಾಗಿ ಮಕ್ಕಳಿಗೆ ಹೇಳಬೇಕಂದ್ರೆ, ಮಕ್ಕಳು ಎಲ್ಲರನ್ನ ಸೋತೀನಿ ಅಂತಂದಾಗ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಕಲ್ತವ್ರಿಗೆ ಕಾಂಪಿಟೇಷನ್ ಕಲೀಲಿಲ್ಲ ಅಂದರೆ ನೀನು ಕಲಿಯಪ್ಪ, ಇನ್ನೂ ಕಲಿಬೇಕು ಅಂತ ಹೇಳ್ತಿದ್ದೆ. ನಾನು ಕೂಡ ಕಲಿಯಲ್ಲೇ ಇದ್ದೀನಿ, ಕಲಿತೀನಿ. ವೆರಿ ಗುಡ್. ಅಷ್ಟು ಹೇಳ್ಬೋದು ಮೇಡಮ್. ಹಾಡಿರುವ ಕೆಲವು ಹಾಡುಗಳು ನನ್ನ ಅಮ್ಮನಿಂದ ಕಲ್ತದ್ದು, ನನ್ನ ತಂಗಿಯಿಂದ ಕಲ್ತವೆ. ನನ್ನ ಅಮ್ಮ ಶಿವಮ್ಮ, ನನ್ನ ತಂಗಿ ಲಕ್ಕಮ್ಮ, ಅವರು ಕೂಡ ನೆನೆಸ್ಕೋತೀನಿ. ಇವತ್ತು ನಾನು ಎಷ್ಟೋ ಹಾಡುಗಳು ಹಾಡು ಮಿಂಚಿದ್ದೀನಿ ಅಂದರೆ, ನನ್ನ ತಾಯಿ ಮತ್ತು ನನ್ನ ಅಕ್ಕ ತಂಗಿಯರಿಂದ ಕಲ್ತಿರೋ ಹಾಡನ್ನೇ ಮಿಂಚಿದ್ದು. ಹಾಗೆ ಇವರು ಹೆಂಡತಿ PhD ಮಾಡ್ಲಿಕ್ಕೋಸ್ಕರನೇ ಅವರು ಬೆಂಗಳೂರಿಗೂ ಬಂದಿರೋದು, ಕಲಬುರಗಿಯಿಂದ. ನಮ್ಮ ಮಿಸ್ಸಸ್ಸು ರಂಗ ಸಂಗೀತ ಮೇಲೆ PhD ಮಾಡ್ತೀನಿ. ಇನ್ನೇನು 6 ತಿಂಗಳಲ್ಲಿ ಅವ್ರಿಗೆ ಅವಾರ್ಡ್ ಆಗಬೇಕು. ಈಗ ಅವರ ಓದಿಗೆ ಅವ್ರ ಶಿಕ್ಷಣಕ್ಕೆ ಕೊರತೆ ಬರಬಾರ್ದು ಅಂತೇಳಿ ನಾನು ಇಲ್ಲೇ ಮನೆ ಮಾಡಿ ಒಂದು 4 ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ಮೇಡಮ್. ಜನಪದ